ಈಗ ನಾನು ಹುಳ್ಳಿಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಹುಳ್ಳಿಕಾಳ್ದು ಉಪ್ಸಾರು ಮಾಡೋದು. ಈಗ ಒಂದು 1/4 ಕೆ ಜಿಯಷ್ಟು ಹುಳ್ಳಿಕಾಳನ್ನ ನಾನು ತೊಗೊಂಡಿದ್ದೀನಿ. ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ ಇವಾಗ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ, ಸ್ಟವ್ ಹಚ್ಚಿದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಈಗ ಈ ಹುಳ್ಳಿಕಾಳನ್ನ ಈ ಪಾತ್ರೆಗೆ ಹಾಕ್ತೀನಿ. ಉರಿಯೋದು ಬೇಕಿಲ್ಲ, ಏನೂ ಬೇಕಿಲ್ಲ. ವೆರೈಟಿ ಈ ಸಾರುಗಳಿದೆ ಹುಳ್ಳಿಕಾಳು ಸಾಂಬಾರಲ್ಲಿ. ಫಸ್ಟು ನಾನು ಈ ಥರ ತೋರಿಸ್ತೀನಿ ಇದನ್ನು. ಈ ಹುಳ್ಳಿಕಾಳು ಇವಾಗ ಒಂದು 1/4 ಕೆ ಜಿಯಷ್ಟು ಹುಳ್ಳಿಕಾಳು ತೊಗೊಂಡಿದ್ದೀನಲ್ಲ, ಇದಕ್ಕೆ ನೀರು ಸೇರಿಸ್ತೀನಿ. ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿದ್ದೀನಿ. ಇವಾಗ ನೆಕ್ಸ್ಟು ಉಪ್ಪು ಹಾಕ್ತೀನಿ. ಅದಕ್ಕೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ಹುಳ್ಳಿಕಾಳಿಗೆ. ಇವಾಗ ನಾನು ಏನು ಮಾಡ್ತೀನಿ, ಲಿಡ್ಡನ್ನ ಕ್ಲೋಸ್ ಮಾಡಿ 3 ವಿಷಲ್ ಚೆನ್ನಾಗಿ ಬೇಯೋಂಗೆ 3 ವಿಷಲ್ ಹಾಕಿಸ್ತೀನಿ. ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದ್ರೇ ಹುಳ್ಳಿಕಾಳು ಸಾಂಬಾರು ಚೆನ್ನಾಗಾಗೋದು. ಈಗ ಹುಳ್ಳಿಕಾಳು ಬೆಂದಿದೆ. ಇವಾಗ ನೋಡೋಣ ಯಾವ ಲೆವೆಲ್ಗೆ ಬೆಂದಿದೆ ಅಂತ. ನೋಡಿ, ಸೂಪರಾಗಿ ಬೆಂದಿದೆ. ಚೆನ್ನಾಗಿ ಬೇಯಬೇಕು. ಇದೇ ಥರ ಚೆನ್ನಾಗಿ ಬೇಯಬೇಕು. ಈಗ ಬೆಂದಿದೆ. ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿ ನಾನು ಇವಾಗ ಹೇಳ್ತೀನಿ. ಇದು ಸೈಡ್ಗೆ ಇಡ್ತೀನಿ. ಇವಾಗ ನೋಡಿ, ಉಪ್ಪು ಸಾರು ಮಾಡೋದಕ್ಕೋಸ್ಕರ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಇವಾಗ ನಾನು ಹೇಳ್ತೀನಿ. ಈಗ ಜಾರ್ ಇಟ್ಟಿದ್ದೀನಿ ಇಲ್ಲಿ. ಈ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಟೊಮೆಟೊ ಹಣ್ಣು, ಸ್ವಲ್ಪ ಹುಣಸೆ ಹಣ್ಣು, ಒಂದು ಗೋಲಿ ಗಾತ್ರದ್ದು, ಒಂದು ದಪ್ಪ ಗೋಲಿ ಗಾತ್ರದ್ದು ಹುಣಸೆ ಹಣ್ಣು, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಒಂದು ಹಸಿರುಮೆಣಸಿನ್ಕಾಯಿ. ಇದು ಇಲ್ಲಿ ಜೀರಿಗೆ ಮತ್ತು ಮೆಣಸು ಮತ್ತು ಅಚ್ಕಾರದ ಪುಡಿ ಇಟ್ಕೊಂಡಿದ್ದೀನಿ. ಇವಿಷ್ಟನ್ನು ನಾನಿವಾಗ ಹಾಕ್ತೀನಿ. ಅಚ್ಕಾರದ ಪುಡಿ 1 ಸ್ಪೂನ್, ಜೀರಿಗೆ 1/4 ಸ್ಪೂನ್, ಪೆಪ್ಪರ್ 1/2 ಸ್ಪೂನು. ಮಾಮೂಲಿ ಸಣ್ಣ ಸ್ಪೂನಲ್ಲಿ, ದೊಡ್ಡದಲ್ಲ. ಓಕೆ. ಇದನ್ನು ನಾನು ಸಾರಿಗೆ ಒಗ್ಗರಣೆಗೆ ಗೆಜ್ಜಿ ತರ್ತೀನಿ. ಇದನ್ನು ಇವಾಗ ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಇಷ್ಟಾದರೆ ಸಾಕಾಗುತ್ತೆ. ಈಗ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಸ್ಟವ್ ಹಚ್ಚಿದ್ದೀನಿ. ಅದಕ್ಕೆ ಒಂದೂವರೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ಒಗ್ಗರಣೆಗೆ. ಇವಾಗ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ಗೆಜ್ಜಿರೋ ಅಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಇದಕ್ಕೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಅದು ಸ್ವಲ್ಪ ಬೇಯ್ತಾ ಇದೆ ಒಗ್ಗರಣೆಯಲ್ಲಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಈ ಮೂಮೆಂಟಲ್ಲಿ ನಾನು ರುಬ್ಬಿಸ್ಕೊಂಡಿರೋ ಅಂಥ ಖಾರ ಇದು. ಅದನ್ನು ಖಾರನ ಇವಾಗ ಒಗ್ಗರಣೆಗೆ ಹಾಕಿದ್ದೇನೆ.
ಈ ಖಾರ ಹಾಗೆ 2 ನಿಮಿಷ ಬೇಯ್ತಾ ಇರಬೇಕು. ಹಂಗೆ ಬೇಯ್ತಾ ಇರಲಿ. ಇದು ಹಂಗೆ ಮುಚ್ಚಿರ್ತೀನಿ, ಬೇಯ್ತಾ ಇರಲಿ ಅದು. ನೆಕ್ಸ್ಟು ಇದೇ ಮಿಕ್ಸಿ ಜಾರ್ಗೆ ನಾವು ಇದು ಬೇಯಿಸ್ಕೊಂಡಿದ್ದೀವಲ್ಲ ಹುಳ್ಳಿಕಾಳು, ಈ ಹುಳ್ಳಿಕಾಳನ್ನ ಒಂದು ಸೌಟು, ಅದು ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ, ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಸಾರು ಗಟ್ಟಿ ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ರುಬ್ಬಿಸ್ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಸ್ಕೊತೀನಿ. ಇವಾಗ ಖಾರ ಅಲ್ಲೇ ಬೇಯ್ತಾ ಇದೆ, ಇದು ಇಲ್ಲೇ ಬೇಯಲಿ ಅದು. ಇವಾಗ ನೋಡಿ ಆ ಖಾರ ಬೇಯ್ತಾ ಇದೆ. ಇವಾಗ ಸ್ವಲ್ಪ ತಿರುಗಿಬಿಡೋಣ. ಇದು ಒಗ್ಗರಣೆಯಲ್ಲಿ ಬೇಯಬೇಕು ಅದು, ಆ ಖಾರ ಸ್ವಲ್ಪ ಟೈಮು, ಆವಾಗಲೇ ಚೆನ್ನಾಗಿರೋದು. ಯಾಕೆಂದರೆ ನಾವು ಎಲ್ಲನೂ ಹುರಿದು ಮಾಡಿರಲ್ಲ, ಅದಕ್ಕೋಸ್ಕರ ಒಗ್ಗರಣೆಯಲ್ಲಿ ಅದನ್ನು ಸ್ವಲ್ಪ ಟೈಮು ಬೇಯಿಸ್ತೀವಿ. ಇದು 3-4 ಟೈಪ್ ಮಾಡ್ತಾರೆ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿನ ಹುರಿದ್ಬಿಟ್ಟು ಆಮೇಲೂ ಮಾಡ್ತಾರೆ. ಇದು ನಾನು ಹುರಿದಿಲ್ಲ ಅಲ್ಲ, ಒಗ್ಗರಣೆಗೆ ಹಾಕಿದ್ದೀನಿ. ಒಗ್ಗರಣೆಯಲ್ಲಿ ಅದು ಬೇಯ್ತಾ ಇದೆ ಅದು. ಇವಾಗ ನಾನು ಬೇಯ್ತಾ ಇರೋ ಇದಕ್ಕೆ ನಾನು ಈಗ ರುಬ್ಬಿಸಿರೋ ಅಂಥ ಇದನ್ನು ಹುಳ್ಳಿಕಾಳನ್ನ ಇದ್ರೊಳಗೆ ಹಾಕ್ತಾಯಿದ್ದೀನಿ. ಇವಾಗ ಅದು ಈ ಥರ ಬೇಯ್ತಾ ಇರಲಿ. ಇವಾಗ ಇನ್ನೊಂದು ಸ್ವಲ್ಪ ಟೈಮು ಹಾಗೆ ಬೇಯಬೇಕು. ಈಗ ಇದು ಬೇಯ್ತಾ ಇದೆ, ಇನ್ನೂ ಚೆನ್ನಾಗಿ ಬೇಯಬೇಕು. ಇದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅದು ಚೆನ್ನಾಗಿ ಬೇಯಲಿ. ಮತ್ತು ಈ ಮೂಮೆಂಟಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಖಾರ ಮಿಕ್ಕಿರುತ್ತಲ್ಲ, ಅದನ್ನೆಲ್ಲ ರೆಡಿ ಮಾಡಿ ಇದರೊಳಗೆ ಆ ನೀರನ್ನ ಹಾಕ್ತಾಯಿದ್ದೀನಿ. ಈ ಸಾಂಬಾರು, ಹುಳ್ಳಿಕಾಳು ಸಾಂಬಾರು, ಇದು ಚೆನ್ನಾಗಿ ಬೆಂದರೆ ಟೇಸ್ಟು. ಈಗ ಇದು ಬೇಯಲಿ. ನೆಕ್ಸ್ಟ್ ಏನು ಮಾಡಬೇಕಂತ ಹೇಳ್ತೀನಿ ನಾನು, ಬೇಯ್ತಾ ಇರಲಿ. ಈಗ ನೋಡಿ ಸಾಂಬಾರು ಬೇಯ್ತಾ ಇದೆ. ಈ ಮೂಮೆಂಟಲ್ಲಿ ನಾನು ಇದಕ್ಕೆ ಸಾಲ್ಟ್ ಹಾಕ್ತೀನಿ. ಇದು ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಚೆನ್ನಾಗಿ ಬೆಂದಿರುವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಬಿಡಿ. ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ನೋಡಿಕೊಂಡು. ಇದೇ ಮೂಮೆಂಟಲ್ಲಿ ನಾನು ಈ ಕುಕ್ಕರಲ್ಲಿ ಇದನ್ನು ಬೇಯಿಸಿದ್ದೀನಲ್ಲ ಹುಳ್ಳಿಕಾಳು, ಅದರ ರಸ ಕೂಡ ಅದರೊಳಗೆ ಹಾಕ್ತೀನಿ. ಇವಾಗ ಅದರ ರಸನ ಇದಕ್ಕೆ ಹಾಕಿದ್ದೇನೆ. ಈಗ ಹುಳ್ಳಿಕಾಳು ಸಾಂಬಾರು ರೆಡಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಮತ್ತು ಇನ್ನೂ 1-2 ಕುದಿ ಇದನ್ನು ಹಂಗೆ ಕುದಿಸ್ತೀನಿ. ಇವಾಗ ಇಷ್ಟು ಮಾಡಿದ್ರೆ ಈ ಸಾಂಬಾರು ರೆಡಿ ಆಗುತ್ತೆ ನೋಡಿ. ಇವಾಗ ಸಾಂಬಾರು ಕುದೀತಾ ಇದೆ ಚೆನ್ನಾಗಿ. ಇದು ಹುಳ್ಳಿಕಾಳು ಸಾಂಬಾರು ಮಾಡೋ ವಿಧಾನ. ಒಂದೊಂದು ಭಾಗದ ಜನರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಇದು ನಾವು ಒಂದೊಂದು ಸಮಯದಲ್ಲಿ ಒಂದೊಂದು ಥರ ಮಾಡ್ತೀವಿ. ಇದನ್ನು ಹೆಚ್ಚು ಚಳಿಗಾಲದಲ್ಲಿ ಉಪಯೋಗಿಸ್ತಾರೆ ಹುಳ್ಳಿಕಾಳು ಸಾಂಬಾರನ್ನ. ಯಾಕೆಂದರೆ ಇದು ಹೀಟ್ ಪದಾರ್ಥ ಅಂತ ಹೇಳಿ. ಈ ಥರ ಸಾಂಬಾರನ್ನ ಮಾಡ್ಕೊಳ್ಳಿ. ಹುಳ್ಳಿಕಾಳು ಸಾಂಬಾರು 10 ಗ್ರಾಮ್ ಸಾಂಬಾರು, ಹುಳ್ಳಿಕಾಳು ಸಾಂಬಾರು ಮಾಡೋ ವಿಧಾನ ಇದು. ನೆಕ್ಸ್ಟು ಹುರುಳಿಕಾಳನ್ನ ಹೆಂಗೆ ಪಲ್ಯ ಮಾಡಬೇಕು, ಅದು ಮಿಕ್ಕುತ್ತಲ್ಲ ಹುರುಳಿಕಾಳು ಕಾಳು ಅಂತಂದರೆ ಅದು ನೆಕ್ಸ್ಟ್ ಪಲ್ಯ ಮಾಡ್ತೀನಿ, ತೋರಿಸ್ತೀನಿ ಅದನ್ನು.